ಈ ಒಂದು ಸಮಾವೇಶ ಧರ್ಮ ಸಂರಕ್ಷಣಾ ಸಮಾವೇಶ ಯಾವ ಕಾರಣಕ್ಕೆ ಯಾಕೆ? ಯಾರೋ ಒಬ್ಬ ಯೂಟ್ಯೂಬರ್ಸು ಅಥವಾ ಮತ್ತಾರೋ ಎಡಪಂಥೀಯ ಚಿಂತಕರು ಆರೋಪ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಸರ್ಕಾರ SIT ರಚನೆ ಮಾಡಿದ್ದು. ಬುರುಡೆ ಎಲ್ಲಿಂದ ಬಂತು, ಯಾರು ತಂದರು, ಯಾಕೆ ತಂದರು ಅನ್ನೋದನ್ನು ಕೂಡ ಅದರ ಹಿನ್ನೆಲೆಯನ್ನು ಯಾವುದನ್ನೂ ಚೆಕ್ ಮಾಡದೆ ಏಕಾಏಕಿ ಡಿಗ್ ಮಾಡಿದ್ದು, ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಕಳಂಕ ಅಂಟಿಸುವ ಪ್ರಯತ್ನ ಮಾಡಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಮೇಲೆ ಒಂದು ಷಡ್ಯಂತ್ರ ನಡೆದದ್ದು, ಮತ್ತು ಇದಕ್ಕೆ ಹವಾಲ ಹಣಗಳು ಬಳಕೆಯಾಗಿದ್ದು, ಇದೆಲ್ಲವನ್ನೂ ಕೂಡ ತನಿಖೆ ಆಗಬೇಕು. ಮತ್ತು ಇದು ಹೋರಾಟದ ಆರಂಭ. ಯಾರ್ಯಾರು ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ, ಹಿಂದೂ ಧರ್ಮ ಮತ್ತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಅದಕ್ಕೊಂದು ಅಂತ್ಯವನ್ನು SIT ಆಡಬೇಕು. ಯಾಕೆಂದರೆ SITಯನ್ನು ಕ್ಲೋಸ್ ಮಾಡೋದಕ್ಕೆ ಮುಂಚೆನೇ, ಈಗ SIT ರಚನೆ ಆದಮೇಲೆ ನಾವೇನು ಮಾತಾಡಲಿಲ್ಲ, ಆಯಿತು ನೀವು ತನಿಖೆ ಮಾಡಿ ಅಂತ ಹೇಳಿದ್ದೇವೆ. SITಯ ಕ್ಲೋಸ್ ಈಗ ಮಾಡುವಂತಿಲ್ಲ. ನಾವು ಭಕ್ತರು ಈಗ ಕೇಳ್ತಾ ಇದ್ದೇವೆ, ಯಾರ್ಯಾರು ಇದರ ಹಿಂದೆ ಷಡ್ಯಂತ್ರ ಮಾಡಿದ್ರೋ ಅಷ್ಟೂ ಜನರ ಬಂಧನವಾಗಬೇಕು. ನೀವು ಅದರ ವಿರುದ್ಧ ಏನಾದರೂ ಕ್ರಮ ಜರುಗಿಸ್ಲಿಲ್ಲ ಅಂದರೆ ಧರ್ಮಸ್ಥಳದ ಭಕ್ತರಾದ ನಾವು ಅದರ ಕ್ರಮವನ್ನು ಜರುಗಿಸಬೇಕಾಗತ್ತೆ ಅನ್ನೋ ಬೃಹತ್ ಸಂದೇಶವನ್ನು ಇವತ್ತು ಕೊಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಒಂದು ನಿಮಿಷ ಸರ್, ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಪ್ರಕರಣ ಬರುತ್ತೆ ಅಥವಾ ಯಾರೋ ಒಬ್ಬ ಬಂದು ತಲೆಬುರುಡೆ ಇಟ್ಟಿರ್ತಾನೆ, ಆಗ SIT ತನಿಖಾ ತಂಡ ರಚನೆ ಆಗುತ್ತೆ. ಇದೇ ಬೇರೆ ಒಂದು ಜಾಗದಲ್ಲಿ ಆಗಿದ್ರೆ, ಯಾವುದೋ ಬಿಜಾಪುರದಲ್ಲಿರುವಂತಹ ಗೋಲ್ಗುಮಜ್ ಆಗಿರ್ಬೋದು, ಬೇರೆ ಕಡೆ ಆಗಿದ್ರೆ SIT ತನಿಖೆ ಆಗ್ತಿತ್ತಾ? ನಾವೀಗಲೂ ಕೇಳ್ತಾ ಇದ್ದೀವಿ, ಬನ್ನಿ ದತ್ತಪೀಠಕ್ಕೆ ಹೋಗೋಣ. ದತ್ತಪೀಠದಲ್ಲಿರ್ತಕ್ಕಂಥ ಅಷ್ಟು ಏನು ದರ್ಗಾ ಇದನ್ನು ಹೇಳ್ತಾ ಇದ್ದೀರಿ ನೀವು, ಸಮಾಧಿಗಳಿದ್ದಾವೆ, ಆ ಗೋರಿಗಳು ಅಂತ ಏನು ಹೇಳ್ತಾ ಇದ್ದೀರಿ ಅಥವಾ ಸಮಾಧಿ ಅಂತ, ಅದರಲ್ಲಿ ಏನೂ ಇಲ್ಲ ಕೆಳಗೆ ಅಂತ ನಾವು ಹೇಳ್ತಾ ಇದ್ದೀವಿ. ಕನಿಷ್ಠ ನೀವು ಅಲ್ಲಿ ತಂದಂಥ ರೆಡಾರ್ಗಳನ್ನು ಇಲ್ಲೂ ತೊಗೊಂಡು ಬನ್ನಿ, ಅದನ್ನೇ ಇಲ್ಲೂ ಚೆಕ್ ಮಾಡಿ. ಏನು GPR ತೊಗೊಬಂದು ಅಲ್ಲೆಲ್ಲೋ ಯಾವ್ಯಾವನೋ ಕುತ್ಕೊಂಡು ಮಾತಾಡ್ತಾನೆ, ತನ್ನಿ ಚೆಕ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬನ್ನಿ ದತ್ತಪೀಠದಲ್ಲಿ ಚೆಕ್ ಮಾಡೋಣ. ಅಲ್ಲೇನಾದರೂ ಕೆಳಗಡೆ ಅಸ್ಥಿಪಂಜರ ಸಿಕ್ಕಿದ್ರೆ ಅದು ಮುಸಲ್ಮಾನರದು, ಸಿಗಲಿಲ್ಲ ಅಂದರೆ ಅದು ಹಿಂದೂಗಳದ್ದು. ಇಷ್ಟನ್ನು ಯಾಕೆ ನೀವು ಶತಮಾನಗಳಿಂದ ದಶಕಗಳಿಂದ ಕೇಳ್ತಾ ಇದ್ರು, ನೀವು ಯಾಕೆ ಇದನ್ನು ಮಾಡ್ತಾ ಇಲ್ಲ? ಧರ್ಮಸ್ಥಳದಲ್ಲಿ ಮಾತ್ರ ಯಾಕೆ ಮಾಡಿದ್ರಿ ಅಂದರೆ ಅಲ್ಲಿ ಧರ್ಮಸ್ಥಳಕ್ಕೆ ಕೋಟ್ಯಾಂತರ ಭಕ್ತರು ನಡ್ಕೊಳ್ತಾ ಇದ್ದಾರೆ. ಹಿಂದೂ ಧಾರ್ಮಿಕ ಕ್ಷೇತ್ರ ಮತ್ತು ಹೆಗ್ಗಡೆಯವರು ಅದನ್ನು ಒಂದು ರೀತಿಯಲ್ಲಿ ಬಹಳ ಹಿಂದುತ್ವದ ಸನಾತನ ಶಕ್ತಿ ಏನಿತ್ತು ಅದನ್ನು ಪುನರುತ್ಥಾನ ಮಾಡ್ತಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಯಿತು. ಸರ್, ಇನ್ನೊಂದು ಇವರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದವ್ರಿಗೆ ಗೊತ್ತಿರಲಿಲ್ವಾ ನಾವು ಸಿಕ್ಕಾಕೊಳ್ತೀವಿ ಅಂತ? ಅಷ್ಟು ದಡ್ರಿದ್ರ ಅವರಿಗೆ ಗೊತ್ತಿರಲಿಲ್ಲ ಮೀಡಿಯಾಗಳು ಬರ್ತವೆ ಅಂತ. ಅವರು ಇದನ್ನು ಒಂದು ಕಥೆಯಾಗಿ ಅಪಪ್ರಚಾರ ಮಾಡುವ ದೃಷ್ಟಿಯಿಂದ ಇಟ್ಕೊಂಡ್ರೆ ಹೊರತು ಎಲ್ಲ ಈ ಮಟ್ಟಕ್ಕೆ ಇದು ಹೋಗುತ್ತೆ, ಈ ಮಟ್ಟಕ್ಕೆ ಭಕ್ತರು ಬೀದಿಗೆ ಬರ್ತಾರೆ, ಈ ಮಟ್ಟಕ್ಕೆ ಜನ ಬೀದಿಗೆ ಬಂದು ನಿಂತ್ಕೊಳ್ತಾರೆ ಅಂತ ಅವರು ಕನಸು ಕೂಡ ಕಂಡಿರಲಿಲ್ಲ. ಯಾಕೆಂತಂದರೆ ಅವರು ಹೇಳ್ದಾಗೆಲ್ಲ ನಂಬಿದ್ವಿ. ಕಾಮಾಂಧರು ಅಂದಾಗ ಸುಮ್ಮನೆ ಇದ್ದ ಸಮಾಜ ಯಾವುದೇ ಕಾರಣಕ್ಕೂ ಬೀದಿಗೆ ಬರೋದಿಲ್ಲ, ಹಿಂದೂಗಳ ಪ್ರಶ್ನೆ ಮಾಡೋದಿಲ್ಲ ಅಂದ್ಕೊಂಡಿದ್ರು. ಗೊತ್ತಿರಲಿಲ್ಲ ಅವರಿಗೆ ಹಿಂದೂಗಳು ಬೀದಿಗಿಳಿದ್ರೆ ಏನಾಗುತ್ತೆ ಅಂತ. ಇವತ್ತು ಅವರ ಬಂಧನ ಆಗಲೇಬೇಕು. ಯಾವುದೇ ಕಾರಣಕ್ಕೂ SIT ಅರ್ಧಕ್ಕೆ ತನಿಖೆಯನ್ನು ನಿಲ್ಲಿಸುವಂತಿಲ್ಲ. ಬುರುಡೆ ಇಟ್ಕೊಂಡು ಬಂದವನು ಯಾರು, ಆತನ ಹಿಂದೆ ಇರೋರು ಯಾರು, ಸಮೀರ್ ಇದಕ್ಕೆಲ್ಲ ಹೆಂಗೆ ವಿಡಿಯೋ ಮಾಡ್ದ? ಅವನು ಹೇಳ್ತಾನೆ, ಯಾರು ಅನನ್ಯ ಭಟ್ ಇಂಥವ್ರು ಹೋಗಿದ್ರು, 4 ಜನ ಅವಳು ಹಿಂದೆ ಇದ್ಲು. ಅನನ್ಯ ಭಟ್ ಅನ್ನೋ ಪಾತ್ರವೇ ಇಲ್ಲದೆ ಇರುವಂಥ ಒಂದು ವ್ಯಕ್ತಿಯನ್ನು, ಜೀವಂತ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಮಹಿಳೆಯನ್ನು ಇದೆ ಅಂತ ಹೇಳಿ ಸೃಷ್ಟಿ ಮಾಡ್ತಾರೆ ಅನ್ನೋದಾದರೆ ಭಯನೇ ಇಲ್ವಾ? ನೋಡಿ, ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದ್ರೆ ಅಥವಾ ಚರ್ಚ್ನ ಬಗ್ಗೆ, ಮಸೀದಿ ಬಗ್ಗೆ ಮಾತನಾಡಿದ್ರೆ DJ ಹಳ್ಳಿ KJ ಹಳ್ಳಿಯ ಪೊಲೀಸ್ ಠಾಣೆಗಳಿಗೆ ಬೆಂಕಿ ಬೀಳುತ್ತೆ, ಅರೆಸ್ಟ್ ಮಾಡಿಲ್ಲ ಅಂತ. ಕೇವಲ ಒಬ್ಬ ವ್ಯಕ್ತಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡ್ದ ಅಥವಾ ಏನೋ ಬರ್ದ ಅನ್ನೋ ಕಾರಣಕ್ಕೆ ಆತನನ್ನು ಬಂಧಿಸುವುದು ತಡವಾಯಿತು ಅಂತ ಹೇಳಿ KJ ಹಳ್ಳಿ DJ ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಬೀಳುತ್ತೆ. ಅವರು ಬೆಂಕಿ ಹಚ್ಚುವ ಮಟ್ಟಕ್ಕೆ ಕ್ರೋಧ ಇರಬೇಕಾದ್ರೆ ನಾವು ಕನಿಷ್ಠ ಫ್ರೀಡಮ್ ಪಾರ್ಕಿಗೆ ಬಂದು ನೀವು ಅವರನ್ನು ಬಂಧಿಸಿ ಅಂತ ಹೇಳುವ ತಾಕತ್ತು ನಮಗಿಲ್ವಾ? ಇದೆ. ಆ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಆಮೇಲೆ ನಾವು ಹೇಳ್ತಾ ಇದ್ದೀವಿ, ಇಷ್ಟಕ್ಕೆ ಅವರು ಅಷ್ಟೆಲ್ಲ ಹೇಳಿದ್ರು ಕೂಡ ಹಿಂದೂಗಳನ್ನು ನಾವು ಶಾಂತಿಯಾಗಿರಬೇಕು ಅಂತ ಮುಸ್ಲಿಮರನ್ನು ಓಲೈಸುವಂಥ ಸಂಘಟನೆಗಳಿಗೆ, ಎಡಪಂಥೀಯರಿಗೆ ಕೇಳ್ಕೊಳ್ತೀನಿ. ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿ ಬರ್ತಾನೆ, ಸಮೀರ್ ಅಂತ ಹೇಳ್ಕೊಳ್ತಾನೆ, ಮೊಹಮ್ಮದ್ ಸಮೀರ್. ಅವನು ಹೇಳ್ತಾನೆ ಕಾವಾಂಧರನ್ನ, ದಣಿಗಳನ್ನು ನೇರವಾಗಿ ಅವನು ಹೇಳ್ತಾನೆ, ಅಲ್ಲಿ ದಣಿಗಳು, ಅಲ್ಲಿ ಗೌಡರು ಅಂತ. ಯಾರಿಗೆ ಹೇಳಿದ್ದು ನಮಗೆ ಗೊತ್ತಿಲ್ವಾ? ಕಾವಾಂಧ್ರಿಗೆ ಹೇಳಿದ್ದು. ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಪೂಜ್ಯರಿಗೆ, ಮೌಲಿಗಳಿಗೆ ಬೈದರೆ ಮಸೀದಿಗೆ ಹೇಗೆ ನೋವಾಗುತ್ತೋ, ಮುಸಲ್ಮಾನರಿಗೆ ಹೇಗೆ ನೋವಾಗುತ್ತೋ, ಚರ್ಚ್ ಫಾದರ್ಗಳಿಗೆ ಬೈದರೆ ಹೇಗೆ ಕ್ರಿಶ್ಚಿಯನ್ನರಿಗೆ ನೋವಾಗುತ್ತೋ, ನಮ್ಮ ಧರ್ಮಕ್ಷೇತ್ರದ ಧರ್ಮಾಧಿಕಾರಿಗಳಿಗೆ ಬಗ್ಗೆ ಮಾತಾಡಿದ್ರೆ ನಮಗೂ ನೋವಾಗುತ್ತೆ. ಅದು ಕ್ಷೇತ್ರ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥದ್ದು ಧರ್ಮಾಧಿಕಾರಿಗಳು. ಪಟ್ಟ ಕೊಟ್ಟಿದ್ದು ನಾವು, ಅವ್ರು ಬಂದು ತೊಗೊಂಡಿರೋ ಪಟ್ಟ ಅಲ್ಲ, ಅದು ಧರ್ಮಾಧಿಕಾರಿಗಳು ಅಂತ ನಾವು ನೋಡಿರೋದು. ಅವರು ನಡೆಯುವ ದಾರಿಯನ್ನು ನಾವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀವಿ. ಅಷ್ಟು ನಮಗೆ ಶ್ರದ್ಧೆ ಇದೆ, ಭಕ್ತಿ ಇದೆ. ನಮ್ಮ ಶ್ರದ್ಧೆಯ ಮೇಲೆ ಒಬ್ಬ ಮುಸ್ಲಿಂ ಬಂದು ಮಾತಾಡ್ತಾನೆ ಅನ್ನೋದಾದರೆ ನಾವೇನು ನಪುಂಸಕ ಸಮಾಜವಾ?
ನಮ್ಮ ಬೀದಿಗೆ ಬರಲಿ, ಅವನು ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ. ಬೀದಿಗೆ ಬಂದರೆ ಉತ್ತರ ಕೊಡೋಕೆ ನಮಗೆ ಗೊತ್ತಿದೆ. ಬೀದಿಲಿ ಇಲ್ಲ ಅಂದಾಗ ಕಾನೂನು ನಿಮಗೇನು ಉತ್ತರ ಕೊಡಬೇಕು ಅದನ್ನು ಕೊಡಬೇಕು. ಕಾನೂನು ಉತ್ತರ ಕೊಡೋದು SIT ಏನಾದರೂ ಅವರ ವಿರುದ್ಧ ಕ್ರಮ ಜರುಗಿಸೋದಕ್ಕೆ ಏನಾದರೂ ನಿಲ್ಲಿಸಿದ್ರೆ ನಾವು ಅವರಿಗೆ ಉತ್ತರವನ್ನು ಕೊಟ್ಟೆ ಕೊಡ್ತೀವಿ. ಸರ್ ಇಷ್ಟು ದಿನ ಸರ್ ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡಿಕೊಂಡು ತಲೆಬುರುಡೆಯನ್ನು ಇಟ್ಕೊಂಡು ಬಂದಾಗ ಒಂದಿಷ್ಟು ಜನ ಹೌದು ಆಗಿರಬಹುದು ಎನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ಇದ್ರು. ಈಗ ಯಾವಾಗ ಎಲ್ಲೂ ಏನು ಸಿಕ್ತಿಲ್ವೋ ಅಥವಾ ಸುಜಾತಾ ಭಟ್ ಅವರ ಪ್ರಕರಣ ತಿರ್ಗಾ ರಿಟರ್ನ್ ಹೊಡಿತು, ಯೂಟರ್ನ್ ಹೊಡಿತು, ಆಗ ನಿಜವಾಗ್ಲೂ ಕೂಡ ಸಾಕಷ್ಟು ಜನ ಬಂದು ಜಾಯ್ನ್ ಆದ್ರು. ಯಾಕೆ ಸರ್ ಮೊದಲಿಂದ ಇವರಿಲ್ಲ? ಇಲ್ಲ, ಅದು ನಮ್ಮ ಸಮಾಜವೇ ಆಗಿದೆ. ನಮ್ಮ ಸಮಾಜ ಹೇಗಿದೆ ಅಂತ ಅಂದರೆ ನೋಡಿ, ಸೀತೆ ಮೇಲೆ ಆರೋಪ ಹೊರಿಸಿದ ತಕ್ಷಣ ಸ್ವತಃ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಲಾಯಿತೆ ಹೊರತು ಆರೋಪ ಮಾಡಿದವನ್ನ ಯಾವತ್ತೂ ಪರೀಕ್ಷೆ ಮಾಡಲಿಲ್ಲ, ಯಾವತ್ತೂ ಮಾಡಲಿಲ್ಲ. ಅದನ್ನು ಸೀತೆಯನ್ನೇ ಅಗ್ನಿ ಪರೀಕ್ಷೆ ಮಾಡಲಾಯಿತು. ಇವತ್ತು ಅಗ್ನಿ ಪರೀಕ್ಷೆಗೆ ಒಳಗಾದದ್ದು ಕಾವ ಅಂದರೆ ಹೊರತು ಸಮೀರ್ ಅಲ್ಲ. ಆದರೆ ನಮ್ಮ ಕಣ್ಣಿಗೆ ಕಾಣ್ತಿದ್ದಾನೆ ಈಗ ಅಗ್ನಿ ಪರೀಕ್ಷೆಗೆ ಒಳಗಾಗಬೇಕಾಗಿರೋದು ಸಮೀರ್. ನಾವು ಇಲ್ಲಿವರೆಗೂ ಕಾಮಾಂಧರ ಬಗ್ಗೆ ಮಾತಾಡಾಗಿದೆ. ಜನ ಬಂದಿರೋದು ಈಗ ಅವನನ್ನು ಪರೀಕ್ಷೆ ಮಾಡಿ ಅಂತ, ಅವನ ವಿಚಾರವನ್ನು ಕೇಳಿ. ಸಮೀರ್ ಯಾರು ಕೇಳಿ, ಹೇಗೆ ಹೇಳ್ದ ಕೇಳಿ, ಎಲ್ಲಿಂದ ಹೇಳ್ದ ಕೇಳಿ, ಅವನಿಗೆ ದುಡ್ಡಲ್ಲಿ ಎಂದ ಬಂತು. NIA ತನಿಖೆಗೆ ನಾವೆಲ್ಲರೂ ಆಗ್ರಹ ಮಾಡ್ತಾ ಇದ್ದೇವೆ. NIA ತನಿಖೆ, ಬರಲೇಬೇಕು, NIA ತನಿಖೆ ಆಗಬೇಕು. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಸಂಸ್ಥೆ ಬಂದು ಏನಾಗಿದೆ ಇದರಲ್ಲಿ ಇನ್ವಾಲ್ವ್ ಆಗಲೇಬೇಕು. SIT ಅವರೇನಾದರೂ ಸಮೀರನನ್ನು ಬಿಟ್ಟಿದ್ದೇ ಆದರೆ ನಾವು ನ್ಯಾಯಾಂಗ ತನಿಖೆ ಮತ್ತು NIA ತನಿಖೆಗೆ ಆಗ್ರಹ ಮಾಡಿ ನಾವು ಬೀದಿಗಿಳಿತೀವಿ. ಕೊನೆಯದಾಗಿ ಏನು ಹೇಳ್ತೀರಿ? ನಾವು ಕೊನೆಯದಾಗಿ ಮತ್ತೆ ಹೇಳೋದು, ನಾವು ಈ ಬಾರಿ ಸಮಾಜ ಉತ್ತರ ಕೊಡೋದು ಕಾಯಬೇಡಿ, ಕಾನೂನು ಬೇಗ ಉತ್ತರ ಕೊಡಿ ಅಂತ ಕೇಳ್ತೇವೆ. ಹಿಂದೂ ಸಮಾಜ ಉತ್ತರ ಕೊಡ್ತೀರೇನೆಯಾ, ಕೊಟ್ಟು ನೋಡಿ ಅಂತ ನಮಗೆ ಹೇಳೋದಾದರೆ ಅದು ನಮ್ಮ ಕೈಗೆ ಬಂದರೆ ನಾವು ಉತ್ತರ ಕೊಡಬೇಕಾಗತ್ತೆ. ದಯವಿಟ್ಟು ನಾನು SITಯಲ್ಲಿ, ಪೊಲೀಸ್ನವರಲ್ಲಿ, ಸರ್ಕಾರದಲ್ಲಿ ಕೇಳ್ಕೊಳ್ತಾ ಇರೋದು, ನೀವು ನಮ್ಮ ಈ ಆಕ್ರೋಶವನ್ನು ನೋಡಿ ಇದು ಯಾವುದೋ ರೀತಿ ಮತ್ತೊಂದು ರೀತಿ ಗಲಾಟೆಗೆ ಅಥವಾ ಮತ್ತೊಂದು ಯಾವುದೋ ಇದಕ್ಕೆ ಗಲಭೆಗೆ ಅಥವಾ ಘರ್ಷಣೆಗೆ ಕಾರಣವಾಗುವ ಮುಂಚೆ ಸಮೀರ್ನನ್ನು, ಮಟ್ಟಣ್ಣನನ್ನು, ತಿಮ್ಮರೊಡ್ಡಿಯನ್ನು ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ತನಿಖೆ ಆಗಲೇಬೇಕು. ಅವರು ಯಾವುದೇ ಕಾರಣಕ್ಕೂ ಅವರು ಹೊರಗಿದ್ದರೆ ಹಿಂದೂ ಸಮಾಜವನ್ನು ಇದೇ ರೀತಿ ಮತ್ತೆ ಮುಂದುವರಿಸಿ ಮಾತಾಡಿದ್ರೆ, ಧರ್ಮಸ್ಥಳದ ಬಗ್ಗೆ ಮತ್ತೆ ಇದೇ ರೀತಿ ಅವ್ರ ಷಡ್ಯಂತ್ರ ಮುಂದುವರೆದ್ರೆ, ಧರ್ಮಸ್ಥಳ ಮಾತ್ರ ಅಲ್ಲ ನಮ್ಮ ಯಾವುದೇ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಇನ್ನು ಬೀದಿಯಲ್ಲಿ ಇಳಿದು ಕೊಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.